ನೀವು ನೋಡ್ತಾ ಇದ್ರ VC ನ್ಯೂಸ್. ನಾನು ಸ್ವಾಗತ್. ಲೋಕಸಭಾ ಚುನಾವಣೆಗೆ ಇನ್ನು ಕೇವಲ 2 ದಿವಸಗಳು ಮಾತ್ರ ಬಾಕಿ ಇದ್ದಾವೆ. ಇನ್ನು 2 ದಿನಗಳಲ್ಲಿ ಕಳೆದ 1 ತಿಂಗಳು 8 ದಿನಗಳಿಂದ ಜನ ಯಾವಾಗ ರಿಸಲ್ಟ್ ಬರುತ್ತೆ ಅಂತ ಒಂದಿಷ್ಟು ಜನ ಕಾದ್ ಕೂತಿದ್ರು. ಬಟ್ ಇಡೀ ಜಿಲ್ಲೆ ಜನ ಏನು ಕಾಯ್ದು ಕೂತಿರ್ಲಿಲ್ಲ, ಒಂದಿಷ್ಟು ರಾಜಕೀಯ ಆಸಕ್ತಿಯನ್ನ ಹೊಂದಿದ್ದ ಒಂದಿಷ್ಟು ಜನ. ಯಾಕೆಂದ್ರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಯಾರು ಸೋರ್ತಾರೆ ಅನ್ನೋ ಲೆಕ್ಕಾಚಾರಗಳೇ ನಡೀಲಿಲ್ಲ. ಆ ಥರ ಕುತೂಹಲವು ಜನರಲ್ಲೇನಿಲ್ಲ. ಇದರ ನಡುವೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುವ 2 ಸ್ಪರ್ಧಿಗಳು ಕೂಡ ಹೊಳೆನರಸೀಪುರ ಕ್ಷೇತ್ರದವ್ರೆ. ಆ್ಯಂಡ್ ಮೈನ್ ಆಗಿ ದೇವೇಗೌಡರ ಕುಟುಂಬ ಮತ್ತು ಪುಟ್ಟಸ್ವಾಮಿ ಗೌಡರ ಕುಟುಂಬ ಹೊಳೆನರಸೀಪುರ ಭಾಗದಿಂದ ಬಂದು ಇಡೀ ಜಿಲ್ಲೆಯಲ್ಲಿ ತಮ್ಮ ರಾಜಕೀಯ ಪ್ರಾಬಲ್ಯವನ್ನ 1980 1990ರ ದಶಕದಲ್ಲಿ ಒಂದು ಜಿಲ್ಲೆಯ ರಾಜಕೀಯದಲ್ಲಿ ತಮ್ಮದೇ ಪ್ರಾಬಲ್ಯವನ್ನ ಹೊಂದಿದ್ದಂತಹ ಕುಟುಂಬ ಇದು. ಅಂದಿನಿಂದ ಇಂದಿನವರೆಗೂ 2 ಕುಟುಂಬಗಳ ನಡುವೆ ಸೆಣಸಾಟ ನಡ್ಕೊಂಡೇ ಬರ್ತಾ ಇದೆ. ಈಗ 3ನೇ ತಲೆಮಾರಿನ ಯುದ್ಧ. ಈ 3ನೇ ತಲೆಮಾರಿನ ಯುದ್ಧದಲ್ಲಿ ಒಂದ್ ಕಡೆ ದೇವೇಗೌಡರು ಮೊಮ್ಮಗ, ಒಂದ್ ಕಡೆ ಪುಟ್ಟಸ್ವಾಮಿ ಗೌಡರು ಮೊಮ್ಮಗ, ಇಬ್ರು ಅಖಾಡದಲ್ಲಿದ್ದಾರೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹೊಳೆನರಸೀಪುರ ಕ್ಷೇತ್ರದ 2 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಆ್ಯಂಡ್ ಈ ಚುನಾವಣೆಯಲ್ಲಿ ಹೊಳೆನರಸೀಪುರ ಕ್ಷೇತ್ರವೇ ನಿರ್ಣಯವಾಗುತ್ತಾ, ಹೊಳೆನರಸೀಪುರ ಕ್ಷೇತ್ರದ ಮತಗಳು ನಿರ್ಣಯ ಆಗುತ್ತಾ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಮನೆ ಮಾಡುತ್ತೆ. ಯಾಕೆ ಅಂತ ನೋಡ್ತಾ ಹೋದ್ರೆ, ಹಾಸನ ಲೋಕಸಭಾ ಕಣದಲ್ಲಿ ಹೊಳೆನರಸೀಪುರದ ಮೊಮ್ಮಕ್ಕಳಿದ್ದಾರೆ. ಈ ಬಾರಿ ಹಾಸನ ಲೋಕಸಭಾ ಕಣದಲ್ಲಿ ಹೊಳೆನರಸೀಪುರದ ಮೊಮ್ಮಕ್ಕಳು. ಅಂದು ದೇವೇಗೌಡರು ಪುಟ್ಟಸ್ವಾಮಿ ಗೌಡರ ನಡುವಿನ ಕಾಳಗ. ಇಂದು ಪ್ರಜ್ವಲ್ ರೇವಣ್ಣ ಶ್ರೇಯಸ್ ಪಟೇಲ್ ನಡುವೆ ಗದ್ದುಗೆ ಗುದ್ದಾಟ. ಅಂದು ದೇವೇಗೌಡರು ಪುಟ್ಟಸ್ವಾಮಿ ಗೌಡರ ಆದ್ರೆ ಇವತ್ತು ಪ್ರಜ್ವಲ್ ಮತ್ತೆ ಶ್ರೇಯಸ್. ಯಾರ ಕೈ ಹಿಡಿತಾರೆ ಹೊಳೆನರಸೀಪುರ ಕ್ಷೇತ್ರದ ಮತದಾರರು? ಯಾರ ಕೈ ಹಿಡಿತಾರೆ ಹೊಳೆನರಸೀಪುರ ಕ್ಷೇತ್ರದ ಮತದಾರರು ಅನ್ನೋ ಪ್ರಶ್ನೆ ಮನೆ ಮಾಡ್ತಾ ಇದೆ. ಇದು ಹೊಳೆನರಸೀಪುರ ಕ್ಷೇತ್ರ ಚುನಾವಣೆ ಅಲ್ಲ, ಆದರೆ ಹೊಳೆನರಸೀಪುರ ಕ್ಷೇತ್ರದ ಮತದಾರರು ಯಾರನ್ನ ಕೈ ಹಿಡಿತಾರೆ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತ ಮುಂದಕ್ಕೆ ಹೇಳ್ತೀನಿ. ದೇವೇಗೌಡರ ಕರ್ಮಭೂಮಿ ಹೊಳೆನರಸೀಪುರದಲ್ಲಿ ಯಾರ ಕೈ ಮೇಲಾಗತ್ತೆ? ದೇವೇಗೌಡರ ಕರ್ಮಭೂಮಿ, ಮಾಜಿ ಪ್ರಧಾನಿ ಆಗಿದ್ದವರು ದೇವೇಗೌಡರು, ಅವರ ಕರ್ಮಭೂಮಿ ಹೊಳೆನರಸೀಪುರ. ಅಲ್ಲಿ ಯಾರ ಕೈ ಮೇಲಾಗತ್ತೆ? ಹಾಸನ ಸಂಸದರ ಗೆಲುವಿಗೆ ನಿರ್ಣಯವಾಗುತ್ತಾ ಹೊಳೆನರಸೀಪುರದ ಲೀಡ್? ಹಾಸನ ಸಂಸದರು ಯಾರಾಗ್ತಾರೆ ಅನ್ನೋದಕ್ಕೆ ಹೊಳೆನರಸೀಪುರ ಕ್ಷೇತ್ರದಿಂದ ಬರ್ತಕ್ಕಂಥ ಲೀಡು ನಿರ್ಣಾಯಕ ಆಗತ್ತಾ ಅಂತಕ್ಕಂಥ ಪ್ರಶ್ನೆ. ಯಾಕೆ ಇವೆಲ್ಲ ಬರ್ತಾ ಇದಾವೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ವೀಕ್ಷಕರ, ಹಾಸನ ಲೋಕಸಭಾ ಕ್ಷೇತ್ರ ಚುನಾವಣೆ ಏಪ್ರಿಲ್ 26ರಂದು ನಡೀತು. ಇತಿಹಾಸದಲ್ಲೇ ಅತಿ ಹೆಚ್ಚು ಮತದಾನ ಅಂತಂದ್ರೆ ಸುಮಾರು 77.68% ಮತದಾನವಾಗಿದೆ ಹಾಸನ ಜಿಲ್ಲೆಯಲ್ಲಿ, ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ. ಅಂಡ್ ಈ ನಡುವೆ ಸ್ಪರ್ಧೆ ಮಾಡಿರುವ 2 ಯುವಕರು ಕೂಡ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಿಂದ ಬಂದವರು. ಹಾಸನದ ಸಂಸದರ ಪೈಪೋಟಿಯಲ್ಲಿರುವ 2 ಕೂಡ ಹೊಳೆನರಸೀಪುರದ ಗೌಡರ ಕುಟುಂಬದವರು. ಅಂಡ್ ಒಂದು ಕಾಲಕ್ಕೆ ಕುಚುಕು ಗೆಳೆಯರಾಗಿದ್ದಂತಹ HD ದೇವೇಗೌಡರು ಹಾಗೂ ಪುಟ್ಟಸ್ವಾಮಿ ಗೌಡರ ಮೊಮ್ಮಕ್ಕಳು. ಸ್ನೇಹಿತರಾಗಿದ್ದವರು ಬೇರೆ ಬೇರೆ ಕಾರಣಗಳಿಗೆ ತಾವು ಮಾಡಿಕೊಂಡಿದ್ದ ಒಂದಿಷ್ಟು ಒಡಂಬಡಿಕೆ ಮುರಿದ ಕಾರಣಕ್ಕೆ ಪ್ರತಿಸ್ಪರ್ಧಿಗಳಾದವರು ದೇವೇಗೌಡರು ಮತ್ತೆ ಪುಟ್ಟಸ್ವಾಮಿ ಗೌಡರು. ಹೌದು, ಒಂದು ಕಾಲದಲ್ಲಿ ದೇವೇಗೌಡರು ಮತ್ತೆ ಪುಟ್ಟಸ್ವಾಮಿ ಗೌಡರು ಸ್ನೇಹಿತರಾಗಿದ್ದವರು. ಹೊಳೆನರಸೀಪುರ ಕ್ಷೇತ್ರದಲ್ಲಿ ಸ್ನೇಹಿತರಾಗಿ ರಾಜಕೀಯವನ್ನ ಮಾಡ್ತಾ ಇದ್ದವರು. ಅದಾದ ನಂತರ ಇಬ್ಬರ ಸ್ನೇಹದಲ್ಲಿ ಬಿರುಕು ಮೂಡ್ತು. ಕಾರಣ ಅವರು ಯಾವುದೋ ಒಂದಿಷ್ಟು ಒಡಂಬಡಿಕೆ ಮಾಡಿಕೊಂಡಿದ್ದರಂತೆ ರಾಜಕೀಯವಾಗಿ. ಆ ಒಡಂಬಡಿಕೆಯನ್ನ ಉಳಿಸಿಕೊಳ್ಳುವಲ್ಲಿ ವಿಫಲವಾದರಂತೆ ದೇವೇಗೌಡರು. ಹೀಗಾಗಿ ಯಾರೋ ಮೊನ್ನೆ ಒಬ್ರು ಹಿರಿಯ ಪತ್ರಕರ್ತರು ಈ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ನಾನು ಯಾವುದೋ ಇಂಟರ್ವ್ಯೂ ಅಲ್ಲಿ ನಾನು ಕೂತ್ಕೊಂಡು ಕೇಳಿಸ್ಕೊಳ್ತಾ ಇದ್ದೆ. ಸೊ ಆ ಒಡಂಬಡಿಕೆಯನ್ನ ದೇವೇಗೌಡರು ಮುರಿದ್ರು ಅನ್ನೋ ಕಾರಣಕ್ಕೆ ಪುಟ್ಟಸ್ವಾಮಿ ಗೌಡರು ಹಾಗೂ ದೇವೇಗೌಡರು ಸ್ನೇಹಿತರಾಗಿದ್ದವರು ಬದ್ಧ ವೈರಿಗಳಾದರು. ಅಂಡ್ ಯಾವ ಮಟ್ಟಕ್ಕೆ ಬದ್ಧ ವೈರಿಗಳಾದ್ರು ಅಂದ್ರೆ, ದೇವೇಗೌಡರು ವಿರುದ್ಧವೇ ಪುಟ್ಟಸ್ವಾಮಿ ಗೌಡರು ಸ್ಪರ್ಧೆಯನ್ನ ಮಾಡಿದ್ರು. ಅವತ್ತು ಪುಟ್ಟಸ್ವಾಮಿ ಗೌಡರಿಗೆ ಯಾವುದೇ ಪಕ್ಷಗಳು ಟಿಕೆಟ್ ಕೊಡ್ಲಿಲ್ಲ. ಆದರೆ ಇವ್ರ ವಿರುದ್ಧ ಸ್ಪರ್ಧೆ ಮಾಡಲೇಬೇಕು ಅಂತ ಪುಟ್ಟಸ್ವಾಮಿ ಗೌಡರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ದೇವೇಗೌಡರ ವಿರುದ್ಧವಾಗಿ ಸೆಣಸಾಡಿ ಉತ್ತಮ ಮತಗಳನ್ನ ಪಡೆದ್ರು. ಗೆಲ್ಲದೇ ಇದ್ರು ಕೂಡ ನೆಕ್ ಟು ನೆಕ್ ಫೈಟ್ ಆಯ್ತು. ಇವತ್ತೇನು ಹಾಸನದಲ್ಲಿ
ಪ್ರಜ್ವಲ್ ಹಾಗೂ ಶ್ರೇಯಸ್ ನಡುವೆ ನಡೀತಾ ಇತ್ತಲ್ಲ, ಆ ತರದ ಫೈಟ್ ಆಯ್ತು. ಯಾವಾಗ ಪುಟ್ಟಸ್ವಾಮಿ ಗೌಡ್ರು ದೇವೇಗೌಡರ ಸರಿಸಮಾನವಾಗಿ ನಾಯಕರಾಗಿ ನಿಲ್ಲಬಹುದು, ಆ ಮಟ್ಟದ ಮತಗಳನ್ನ ಪಡಿತಾ ಇದ್ದಾರೆ ಅಂತ ಗೊತ್ತಾಯ್ತು, ಕಾಂಗ್ರೆಸ್ ಪುಟ್ಟಸ್ವಾಮಿ ಗೌಡ್ರನ್ನ ಟಿಕೆಟ್ ಕೊಟ್ಟು ನಿಲ್ಲಿಸ್ತು. 1989ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಪುಟ್ಟಸ್ವಾಮಿ ಗೌಡ್ರು ದೇವೇಗೌಡರ ವಿರುದ್ಧ ಸ್ಪರ್ಧೆಯನ್ನ ಮಾಡಿ ಗೆಲುವನ್ನ ಸಾಧಿಸ್ತಾರೆ. ದೇವೇಗೌಡರನ್ನ ಸೋಲಿಸ್ತಾರೆ ಪುಟ್ಟಸ್ವಾಮಿ ಗೌಡ್ರು. ಅದಾದ ನಂತರ ದೇವೇಗೌಡರು ವಿಧಾನಸಭೆಯಲ್ಲಿ ಪುಟ್ಟಸ್ವಾಮಿ ಗೌಡ್ರ ವಿರುದ್ಧ ಸೋತ್ರಲ್ಲ, ಅದಾದ ಮೇಲೆ ಲೋಕಸಭೆಗೆ ಹೋಗ್ತಾರೆ. ದೇವೇಗೌಡರು ಲೋಕಸಭೆಗೆ ಹೋದ್ರಲ್ಲ, ಆಗ ಮತ್ತೆ ಪುಟ್ಟಸ್ವಾಮಿ ಗೌಡರು ಲೋಕಸಭಾ ಅಖಾಡಕ್ಕಿಳಿತಾರೆ. ವಿಧಾನಸಭೆಯಿಂದ ಲೋಕಸಭಾ ಅಖಾಡಕ್ಕಿಳಿದು 1999ರಲ್ಲಿ ಲೋಕಸಭೆಯಲ್ಲೂ ಕೂಡ ದೇವೇಗೌಡರನ್ನ ಸೋಲಿಸ್ತಾರೆ ಪುಟ್ಟಸ್ವಾಮಿ ಗೌಡರು. 1989ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು, 1999ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು. ಅದಾದ ನಂತರ ರೇವಣ್ಣ ಅವರು ಪುಟ್ಟಸ್ವಾಮಿ ಗೌಡರು ವಿರುದ್ಧ ಸ್ಪರ್ಧೆ ಮಾಡಿ ಪುಟ್ಟಸ್ವಾಮಿ ಗೌಡರನ್ನ ಸೋಲಿಸ್ತಾರೆ. ಅದಾದ ಮೇಲೆ ದೇವೇಗೌಡರ ಕುಟುಂಬದ, ರೇವಣ್ಣ ಅವರ ಕುಟುಂಬದ ಪಾರುಪತ್ಯ ಹೊಳೆನರಸೀಪುರದಲ್ಲಿ ಮುಂದುವರ್ಕೊಂಡು ಬರುತ್ತೆ. ಆದ್ರೆ ಕಾಲ ಮತ್ತೆ ಬದಲಾಗ್ತಾ ಇರುತ್ತೆ, ಕಾಲಚಕ್ರ ತಿರುಗ್ತಾ ಇರುತ್ತೆ ಅನ್ನೋ ರೀತಿಯಲ್ಲಿ 1989, 1999ರಲ್ಲಿ ಇದ್ದಂತಹ ಸಂದರ್ಭ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ಕಾಲ ತಿರುಗಿ ಮತ್ತೊಮ್ಮೆ ನಮಗಾಗಿ ಬಂತು ಅಂತ ಯಾವ್ದು ಹಾಡಿದೆಯಲ್ಲ, ಹಂಗೆ ಕಾಂಗ್ರೆಸ್ ಅವ್ರಿಗೆ ಕಾಲ ಮತ್ತೊಮ್ಮೆ ನಮಗಾಗಿ ತಿರುಗಿ ಬಂತು ಅನ್ನೋ ತರ ಮೊನ್ನೆ ಚುನಾವಣೆ ಆಯ್ತಲ್ಲ, 2023ರ ವಿಧಾನಸಭಾ ಚುನಾವಣೆಯಲ್ಲಿ ಹೊಳೆನರಸೀಪುರದಲ್ಲಿ ಮತ್ತೆ ತಮ್ಮ ತಾತನನ್ನು ಸೋಲಿಸಿದ್ದ ಎಚ್ ಡಿ ರೇವಣ್ಣ ಅವರ ವಿರುದ್ಧವಾಗಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದಂತಹ ಶ್ರೇಯಸ್ ಪಟೇಲ್ ಅಖಾಡಕ್ಕಿಳಿತಾರೆ. ಆಮೇಲೆ ರೇವಣ್ಣ ಅವರ ವಿರುದ್ಧ ಶ್ರೇಯಸ್ ಪಟೇಲ್ ಅವರ ತಾಯಿ 2 ಬಾರಿ ಸ್ಪರ್ಧೆ ಮಾಡಿ ಸೋತಿದ್ರು. ಸೊ 2023ರ ವಿಧಾನಸಭಾ ಚುನಾವಣೆ, ಮೊನ್ನೆ ನೋಡೋಣ, ವಿಧಾನಸಭಾ ಚುನಾವಣೆಯಲ್ಲಿ ಶ್ರೇಯಸ್ ಪಟೇಲ್ ತಮ್ಮ ತಾತನನ್ನು ಸೋಲಿಸಿದ ರೇವಣ್ಣ ಅವರ ವಿರುದ್ಧ ಸ್ಪರ್ಧೆ ಮಾಡಿ ಕೇವಲ 3152 ಮತಗಳ ಅಂತರದಲ್ಲಿ ಪರಾಜಿತಗೊಳ್ತಾರೆ. ಕೇವಲ 3152 ಮತಗಳಲ್ಲಿ ಸೋಲನ್ನ ಕಾಣ್ತಾರೆ. ರೇವಣ್ಣ ಅವ್ರಿಗೆ ಇದು ಒನ್ ಆಫ್ ದ ಶಾಕಿಂಗ್. ಯಾಕೆ ಅಂತ ಅಂದ್ರೆ ಅಲ್ಲಿ ಬಹುದೊಡ್ಡ ಮತಗಳ ಅಂತರದಲ್ಲಿ ರೇವಣ್ಣ ಅವರು ಪ್ರತಿ ಬಾರಿ ಗೆಲ್ಕೊಂಡ್ ಬರ್ತಾ ಇದ್ರು. ರೇವಣ್ಣ ಅವ್ರಿಗೆ ಪ್ರತಿಸ್ಪರ್ಧಿಯೇ ಇಲ್ಲ ಅನ್ನೋ ಮಟ್ಟದಲ್ಲಿ ಹೊಳೆನರಸೀಪುರದಲ್ಲಿ JDS ನ ಪ್ರಾಬಲ್ಯವಿತ್ತು. ದೇವೇಗೌಡರನ್ನ ಪ್ರಧಾನಿಯನ್ನಾಗಿಸಿದಂತಹ ಕ್ಷೇತ್ರ ಹೊಳೆನರಸೀಪುರ. ಹೀಗಾಗಿ ಹೊಳೆನರಸೀಪುರದಲ್ಲಿ ರೇವಣ್ಣ ಅವರ ವಿರುದ್ಧವಾಗಿ ಸ್ಪರ್ಧೆ ಮಾಡಕ್ಕೆ ಯಾರು ಮುಂದೆ ಬರ್ತಾ ಇರಲಿಲ್ಲ. ಅದಾದ್ಮೇಲೆ ಒಂದ್ಸಲಿ ಬಾವಗರ್ ಮಂಜೇಗೌಡರು ಹೋದ್ರು, ಆಗಲಿಲ್ಲ. ನನಗೆ ಟಿಕೆಟ್ ಹೊಳೆನರಸೀಪುರದಿಂದ ಕೊಡೋದಾದ್ರೆ ಟಿಕೆಟೇ ಬೇಡ ಅಂತ ಕೂತ್ಬಿಟ್ಟಿದ್ರು ಬಾಗೂರ್ ಮಂಜೇಗೌಡರು ಒಂದ್ಸಲಿ. ಅಂದ್ರೆ ರೇವಣ್ಣ ಅವರ ಪಾರುಪತ್ಯ ಆ ಮಟ್ಟಕ್ಕಿತ್ತು ಹೊಳೆನರಸೀಪುರ ಕ್ಷೇತ್ರದಲ್ಲಿ. ಆದ್ರೆ ಬದಲಾಯ್ತು ಕಾಲ. 2023ರಲ್ಲಿ JDS ಅಲೆ ಇದ್ದದ್ದು JDS ವಿರೋಧಿ ಅಲೆಯಾಗಿ, ರೇವಣ್ಣ ಅವರ ವಿರೋಧಿ ಅಲೆಯಾಗಿ ಬದಲಾಯಿತು. ಪರಿಣಾಮ ಶ್ರೇಯಸ್ ಪಟೇಲ್ 4-5-6 ಬಾರಿ ಶಾಸಕರಾಗಿರುವ ರೇವಣ್ಣ ಅವರ ಎದುರು ಕೇವಲ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಬಂದಂತಹ ಶ್ರೇಯಸ್ ಪಟೇಲ್ 3152 ಮತಗಳ ಅಂತರದಲ್ಲಿ ಸೋತರು. ಅಂಡ್ ಇಲ್ಲಿ ನೀವು ಲೆಕ್ಕ ಹಾಕಬೇಕು, 3152 ಮತಗಳಲ್ಲಿ ಸೋತಿದ್ದಾರೆ. ಆದ್ರೆ ಶ್ರೇಯಸ್ ಪಟೇಲ್ ಇನ್ನ 1500 ಮತಗಳನ್ನ ಪಡ್ಕೊಂಡಿದ್ರು ಕೂಡ ರೇವಣ್ಣ ಅವ್ರನ್ನ ಮಣಿಸಬಹುದಾಗಿತ್ತು. ಬರೀ 1500 ಮತಗಳು. ಯಾಕಂದ್ರೆ ಇನ್ 1500 ಮತಗಳು ಹಂಗ ಹೋಗಿದ್ರೆ ಇಬ್ರದ್ದು ಈಕ್ವಲ್ ಆಗ್ಬಿಡ್ತಿತ್ತಲ್ಲ. ಹೀಗೆ ಲೆಕ್ಕಾಚಾರ ಆಯ್ತು. ಸೊ ಶ್ರೇಯಸ್ ಪಟೇಲ್ ಇನ್ನ ಬರೀ 1500 ಓಟ್ ತಗೊಂಡಿದ್ರೆ ಅವತ್ತು ರೇವಣ್ಣ ಇಷ್ಟೊತ್ತಿಗಾದ್ರೆ ಸೋತ್ಬಿಟ್ಟವ್ರಿ ಅವರು. ಹೊಳೆನರಸೀಪುರ ಕ್ಷೇತ್ರ ಆ ಮಟ್ಟಕ್ಕೆ ವಿರೋಧವಾಗಿ ಬದಲಾಯಿತು. ಸೊ ಹೀಗಾಗಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಏನು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಆಯ್ತೋ ಈ ತಪ್ಪುಗಳನ್ನ ತಿದ್ದುಕೊಳ್ಳುವ ನಿಟ್ಟಿನಲ್ಲಿ ಅಂಡ್ ಆಗಿರುವ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹೊಳೆನರಸೀಪುರದ ಸಂಪೂರ್ಣ ಉಸ್ತುವಾರಿಯನ್ನ HD ದೇವೇಗೌಡರು ವಹಿಸಿದ್ರು. ದೇವೇಗೌಡರು ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ರು. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹಾಸನ ಜಿಲ್ಲೆ ಒಂದ್ ಸೈಡ್, ಆದರೆ ತಮ್ಮ ಕರ್ಮಭೂಮಿ ಹೊಳೆನರಸೀಪುರ,
ತಮ್ಮನ್ನ ಹಳ್ಳಿಯಲ್ಲಿ ಇದ್ದ ಹೈದನನ್ನ ದಿಲ್ಲಿಗೆ ಕಳಿಸಿ ಪ್ರಧಾನಿಯನ್ನಾಗಿಸಿದ ಹೊಳೆನರಸೀಪುರ. ರಾಜಕೀಯ ಹಿನ್ನೆಲೆಯೇ ಇಲ್ಲದ ದೇವೇಗೌಡರನ್ನ ಮಣ್ಣಿನ ಮಗನನ್ನ ದೇಶದ ಪ್ರಧಾನಿಯನ್ನಾಗಿಸಿದ್ದು ಹೊಳೆನರಸೀಪುರ. ಹೀಗಾಗಿ ತಮ್ಮ ಕರ್ಮಭೂಮಿ ಹೊಳೆನರಸೀಪುರದಲ್ಲಿ ಯಾವ ಕಾರಣಕ್ಕೂ JDSಗೆ ಲೀಡ್ ತಪ್ಪಬಾರದು, ಕಾಂಗ್ರೆಸ್ಗೆ ಲೀಡ್ ಬರಬಾರದು ಅಂತ ಹೇಳಿ ಸ್ವತಃ ಆ ಜವಾಬ್ದಾರಿಯನ್ನ ಹೊತ್ತಿದ್ದು HD ದೇವೇಗೌಡರು. ತಮ್ಮ 94 ವರ್ಷದ ಇಳಿ ವಯಸ್ಸಿನಲ್ಲಿ 18 ವರ್ಷದ ಯುವಕನಂತೆ ದೇವೇಗೌಡರು ಗ್ರಾಮ ಪಂಚಾಯಿತಿ ಹಳ್ಳಿ ಬೂತ್ ಮಟ್ಟಕ್ಕೆ ಹೋಗಿ ತಮ್ಮ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಪರ ಮತಯಾಚನೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಸಾಕಷ್ಟು ಜನ JDSನವರೇ ಬೇಸರವನ್ನ ವ್ಯಕ್ತಪಡಿಸಿದ್ದು ಹಾಗೂ ಒಂದಿಷ್ಟು ಜನ ಹಿರಿಯರು ಮಾತಾಡ್ಬೇಕಾದ್ರೆ ನನ್ನ ಜೊತೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ದೇವೇಗೌಡರು ಮಾಜಿ ಪ್ರಧಾನಿಯಾಗಿದ್ದವರು, ದೇವೇಗೌಡರು ತಮ್ಮದೇ ಆದಂತ ವರ್ಚಸ್ಸನ್ನ ಹೊಂದಿರೋರು, ರಾಜಕೀಯವಾಗಿ ದಾಳಗಳನ್ನ ಉರುಳಿಸಿ ಎಷ್ಟೋ ಸರ್ಕಾರಗಳನ್ನ ಉರುಳಿಸಿರುವವರು, ಎಷ್ಟೋ ಸರ್ಕಾರಗಳನ್ನ ಅಧಿಕಾರಕ್ಕೆ ತಂದಿರುವವರು ದೇವೇಗೌಡರು. ಆದ್ರೆ ವಿಪರ್ಯಾಸ ಅಂದ್ರೆ ಈ ಬಾರಿ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರು ತಮ್ಮ ಸ್ವಂತ ವರ್ಚಸ್ಸಿನ ಮೇಲೆ ಮತವನ್ನ ಕೇಳಲಿಲ್ಲ. ಬದಲಾಗಿ ದೇವೇಗೌಡರು ಮೋದಿಯವರನ್ನ ಪ್ರಧಾನಿಯಾಗಿಸುವ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಬೆಂಬಲಿಸಿ ಅಂತ ಹೇಳಿ ಮನೆ ಮನೆಗೆ ಹೋಗಿ ಪ್ರಚಾರವನ್ನ ಮಾಡಿದ್ರು. ಇದಕ್ಕೆ JDSನ ಒಂದಿಷ್ಟು ಮುಖಂಡರುಗಳು ಹಾಗೂ ಒಂದಿಷ್ಟು ಹಿರಿಯ ಚಿಂತಕರು, ಹಿರಿಯ ಪತ್ರಕರ್ತರು ಈ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾದ್ರೆ ಹೇಳ್ತಾ ಇದ್ರು, ಮಾಜಿ ಪ್ರಧಾನಿಯಾದ ದೇವೇಗೌಡರು ತಮ್ಮ ಕರ್ಮಭೂಮಿ ಹೊಳೆನರಸೀಪುರದಲ್ಲಿ ತಮ್ಮ ವರ್ಚಸ್ಸಿನ ಮೇಲೆ ಮತಯಾಚನೆಯನ್ನ ಮಾಡದೆ ದೇವೇಗೌಡರು ಮೋದಿಯವರ ವರ್ಚಸ್ಸಿನ ಮೇಲೆ ಮತಯಾಚನೆ ಮಾಡಿದ್ದೆಲ್ಲ ಒಂದು ಕಡೆ ಸರಿಯಾಗಲಿಲ್ವೇನೋ ಅಂತ ಒಂದಿಷ್ಟು ಜನ ವಿಶ್ಲೇಷಣೆಯನ್ನ ಮಾಡಿದ್ರು. ಫೈನ್, ಅವ್ರು ಯಾವ ತರನಾರು ಮಾಡಲಿ, ಒಟ್ಟಿನಲ್ಲಿ ಮೊಮ್ಮಗನನ್ನು ಗೆಲ್ಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ. ಆ್ಯಂಡ್ ಅವರ ಚಿತ್ತ ಒಂದೇ ಇದ್ದದ್ದು, ಹೊಳೆನರಸೀಪುರ ಕ್ಷೇತ್ರದಲ್ಲಿ, ಹೊಳೆನರಸೀಪುರದ ಬೂತ್ಗಳಲ್ಲಿ ಕಾಂಗ್ರೆಸ್ಗೆ ಲೀಡ್ ಆಗಬಾರ್ದು. ಬಿಕಾಸ್ ಅದು ಅವರ ಕರ್ಮಭೂಮಿ ಆ್ಯಂಡ್ ಅದು ಅವರ ಪ್ರತಿಷ್ಠೆ. ಹೀಗಾಗಿ 94 ವರ್ಷದ ದೇವೇಗೌಡರು ಮನೆ ಮನೆಗೆ ತಿರುಗಿ, ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ತಿರುಗಿ, ಬೂತ್ ಮಟ್ಟಕ್ಕೆ ತಿರುಗಿ ತಮ್ಮ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಪರವಾಗಿ ಮತಯಾಚನೆಯನ್ನ ಮಾಡಿದ್ರು. ಸೊ ಹಾಗಿದ್ರೆ ಹೊಳೆನರಸೀಪುರ ಕ್ಷೇತ್ರದಲ್ಲಿ ಯಾಕೆ ನಿರ್ಣಯ ಆಗುತ್ತೆ ಹೊಳೆನರಸೀಪುರ ಕ್ಷೇತ್ರ ಅನ್ನೋದನ್ನು ಕೂಡ ಹೇಳ್ಬಿಡ್ತೀನಿ. ಇಡೀ ಜಿಲ್ಲೆ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ದೊಡ್ಡ ಕ್ಷೇತ್ರ, ಅತಿ ಹೆಚ್ಚು ಮತದಾರರನ್ನ ಹೊಂದಿರತಕ್ಕಂಥದ್ದು ಹೊಳೆನರಸೀಪುರ ಕ್ಷೇತ್ರ. ನಿಮಗೆ ಗೊತ್ತಿರಲಿ, 325 ಮತಗಟ್ಟೆಗಳನ್ನ ಹೊಂದಿತ್ತು ಹೊಳೆನರಸೀಪುರ ಕ್ಷೇತ್ರ. ಜಿಲ್ಲೆಯ ಬೇರೆ ಭಾಗಗಳಲ್ಲೆಲ್ಲ 200, 180 ಈ ತರ ಇದ್ರೆ ಹೊಳೆನರಸೀಪುರ ಕ್ಷೇತ್ರ ಒಂದೇ 325 ಮತಗಟ್ಟೆಗಳನ್ನ ಹೊಂದಿತ್ತು. ಅತಿ ದೊಡ್ಡ ಮತಗಟ್ಟೆಗಳನ್ನ ಹೊಂದಿರತಕ್ಕಂಥ ಕ್ಷೇತ್ರ ಹೊಳೆನರಸೀಪುರ. ಅದು ದೇವೇಗೌಡರು ಹಾಗೂ ಪುಟ್ಟಸ್ವಾಮಿ ಗೌಡರ ಕರ್ಮಭೂಮಿ. ಅಂಡ್ 24 ಸುತ್ತುಗಳ ಮತ ಎಣಿಕೆ ನಡೆಯುತ್ತೆ ಹೊಳೆನರಸೀಪುರ ಕ್ಷೇತ್ರದ್ದು. ಕೊಠಡಿ ಸಂಖ್ಯೆ 228ರಲ್ಲಿ ಜೂನ್ 4ರಂದು ಮತ ಎಣಿಕೆ ನಡೆಯಿತು. ಇಷ್ಟೊತ್ತಿಗಾಗಲೇ ಹೊಳೆನರಸೀಪುರದ ಯಾವ ಗೌಡರ ಕುಟುಂಬದ ಮೊಮ್ಮಗ ಸಂಸದರಾಗಿರ್ತಾರೆ ಅನ್ನೋದು ಇಷ್ಟೊತ್ತಿಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ. ಇಷ್ಟೊತ್ತಿಗಾಗಲೇ ರಿಸಲ್ಟ್ ಬಂದಿರುತ್ತೆ, ಯಾರು ಸಂಸದರು ಅಂತ ಗೊತ್ತಾಗಿರುತ್ತೆ. ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಅವರು SIT ಅಲ್ಲಿ ಇದ್ದಾರೆ, ನನಗೇನೋ ಅಲ್ಲೇ TV ಹಾಕೊಡಿ, ನಾನು ಇಲ್ಲೇ ರಿಸಲ್ಟ್ ನೋಡ್ಕೊತೀನಿ ಅಂತ ಹೇಳೋರಂತೆ. ಅಲ್ಲೇ ನೋಡ್ಬೇಕು, ಅನಿವಾರ್ಯತೆ, ಬೇರೆ ಆಪ್ಷನ್ ಇಲ್ವಲ್ಲ ಅವರಿಗೆ, ಅಲ್ಲೇ ನೋಡ್ಬೇಕು. ಸೊ ಹಂಗಾಗಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾರು ಅಭ್ಯರ್ಥಿ ಆಗಬಹುದು ಅಂತಕ್ಕಂಥ ನಿರ್ಣಯವನ್ನ ಹೊಳೆನರಸೀಪುರ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ಗೆ ಸ್ಟ್ರಾಂಗ್ ನಂಬಿಕೆ ಏನು ಅಂತ ಅಂದ್ರೆ, ಹೌದು, ಜನ ಈಗ ವಿಶ್ಲೇಷಣೆ ಪ್ರಕಾರ ಆಲೂರು ಸಕಲೇಶ್ಪುರ ಭಾಗ ಅನ್ನೋದಕ್ಕಿಂತ ಹೆಚ್ಚಾಗಿ ಸಕಲೇಶ್ಪುರ ಭಾಗದಲ್ಲಿ JDSಗೆ ಲೀಡ್ ಆಗಬಹುದು, ಬೇಲೂರು ಭಾಗದಲ್ಲಿ JDSಗೆ ಲೀಡ್ ಆಗಬಹುದು ಅಂತಕ್ಕಂಥದ್ದು ಹೇಳಲಾಗ್ತಾ ಇದೆ. ಇನ್ನೆಲ್ಲ ಕಡೆ 50-50 ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಅಲೆ ಒಂದಿಷ್ಟು ಕಡೆ ಇದೆ. ಬಟ್ ಇಲ್ಲಿ ಸಕಲೇಶ್ಪುರ ಹಾಗೂ ಬೇಲೂರು ಭಾಗದಲ್ಲಿ JDSಗೆ ಲೀಡ್ ಆಗಬಹುದು, ಮೈತ್ರಿ ಅಭ್ಯರ್ಥಿಗೆ, JDS ಅನ್ನೋದಕ್ಕಿಂತ ಮೈತ್ರಿ ಅಭ್ಯರ್ಥಿಗೆ ಲೀಡ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಕಾಂಗ್ರೆಸ್ನ ಲೆಕ್ಕಾಚಾರ, ಅಲ್ಲಿ ಆಗುವ ಲೀಡನ್ನ ನಾವು ಹೊಳೆನರಸೀಪುರದಲ್ಲಿ ಮ್ಯಾನೇಜ್ ಮಾಡ್ಕೊಳ್ತೀವಿ ಅನ್ನೋ ನಂಬಿಕೆ ಕಾಂಗ್ರೆಸ್ ಅವ್ರದ್ದು. ಯಾಕೆಂದ್ರೆ ಆಗ್ಲೇ ಹೇಳದ್ನಲ್ಲ, ಕಳೆದ 1 ವರ್ಷಗಳ ಹಿಂದೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ
JDS ವಿರೋಧಿ ಅಲೆ, ರೇವಣ್ಣ ಅವರ ಕುಟುಂಬದ ವಿರೋಧಿ ಅಲೆ ಎಷ್ಟಿದೆ ಅನ್ನೋದನ್ನ ಅಲ್ಲಿ ಜನ ತೋರಿಸಿದ್ದಾರೆ. ಅಂಡ್ ಯಾವಾಗ ಈ ಚುನಾವಣೆಗಳ ಸಂದರ್ಭದಲ್ಲಿ ಹೆಂಗಾಗುತ್ತೆ, ಯಾವಾಗ ಓರ್ವ ಸ್ಟ್ರಾಂಗ್ ಲೀಡರ್ನ ವಿರುದ್ಧವಾಗಿ ಅಲೆ ಇದೆ ಅಂತ ಗೊತ್ತಾಗುತ್ತೋ, ಇವ್ರನ್ನೆಲ್ಲಿ ಸೋಲ್ಸಕ್ಕಾಗತ್ತಪ್ಪ ಅಂತ ಅಂದ್ಕೊಂಡಿದ್ದ ಜನರು ಕೂಡ ಆ ಸಂದರ್ಭದಲ್ಲಿ ಒಂದಿಷ್ಟು ಬದಲಾವಣೆ ಆಗ್ತಾರೆ. ಅಂಡ್ ಇದರ ಜೊತೆಗೆ ಈ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ, ಅಸಹ್ಯಕರ, ಅಸಭ್ಯ, ಆಕ್ಷೇಪಾರ್ಹ ಲೈಂಗಿಕ ವಿಡಿಯೋಗಳು ಹೊರ ಬಂದಿದ್ದು ಮೊದಲು ಹೊಳೆನರಸೀಪುರ ಕ್ಷೇತ್ರದಲ್ಲಿ. ಈ ವಿಡಿಯೋಗಳು ಮೊದಲು ಹೊರ ಬಂದಿದ್ದು ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯದ್ದು ಎನ್ನಲಾದ ವಿಡಿಯೋಗಳು ಮೊದಲು ಹರಿದಾಡಿದ್ದು ಹೊಳೆನರಸೀಪುರ ಕ್ಷೇತ್ರದಲ್ಲಿ. ಅದಾದ ಮೇಲೆ ಜಿಲ್ಲೆಗಳಿಗೆ ವ್ಯಾಪಿಸಿತ್ತು. ಹಾಗಾಗಿ ಮೊದಲೇ ರೇವಣ್ಣ ಅವರು ಹಾಗೂ JDS ವಿರೋಧಿ ಅಲೆ ಒಂದು ಕಡೆ, ಇದರ ಜೊತೆಗೆ ಪುಣ್ಯಾತ್ಮ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಹಸನ ಮತ್ತೊಂದು ಕಡೆ, ಪ್ರಜ್ವಲ್ ರೇವಣ್ಣ ಅವರ ವಿರೋಧಿ ಅಲೆ ಮತ್ತಷ್ಟು ಸ್ಟ್ರಾಂಗ್ ಆಗೋಗಿತ್ತು. ಇದರ ಜೊತೆಗೆ ಶ್ರೇಯಸ್ ಪಟೇಲ್ ಅವರ ಅನುಕಂಪದ ಅಲೆ, ಇವೆಲ್ಲವೂ ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಅವರಿದ್ದಾರೆ. ಆದರೆ ಕಾಂಗ್ರೆಸ್ ಅವರ ಲೆಕ್ಕಾಚಾರವನ್ನ ಉಲ್ಟಾ ಮಾಡಬೇಕು ಅಂತ ಹೇಳಿ ದೇವೇಗೌಡರೇ ಸ್ವತಃ ಹೊಳೆನರಸೀಪುರದಲ್ಲಿ ನೆಲೆಯೂರಿ, ಹೊಳೆನರಸೀಪುರದಲ್ಲಿ ಅಂದ್ರೆ ರೇವಣ್ಣ ಅವ್ರ ಮನೇಲಿ ಇರಲಿಲ್ಲ. ದೇವೇಗೌಡರು ಯಾವಾಗಲೂ ರೇವಣ್ಣ ಅವರ ಮನೆಗೆ ಹೋಗಲ್ಲ ಹೊಳೆನರಸೀಪುರದಲ್ಲಿ, ಅದು ಅವರ ಇಂಟರ್ನಲ್, ಅದು ಬೇರೆದಿದೆ. ಬದಲಾಗಿ ಅವರು ಅವರ ಹುಟ್ಟೂರು, ಕೊಡಲಿಪ್ಪೆ, ಹರದಹಳ್ಳಿ, ಈ ಭಾಗದಲ್ಲಿ ಇರ್ತಾರೆ. ಸೊ ಹಾಗಾಗಿ ದೇವೇಗೌಡರು ಇಲ್ಲೇ ಉಳಿದುಕೊಂಡು ಮೊಮ್ಮಗನನ್ನ ಗೆಲ್ಲಿಸ್ಕೊಂಡ್ಬರ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ, ಎಲ್ಲಕ್ಕಿಂತ ಮುಖ್ಯವಾಗಿ ಹೊಳೆನರಸೀಪುರ ಕ್ಷೇತ್ರದಲ್ಲಿ JDS ಕಾಂಗ್ರೆಸ್ಗೆ ಲೀಡನ್ನು ಬಿಟ್ಕೊಡ್ಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿ ಮತಯಾಚನೆಯನ್ನ ಮಾಡಿದ್ದಾರೆ. ಸೊ ಇಲ್ಲಿ ದೇವೇಗೌಡರು ಮುಖವನ್ನ ನೋಡಿ ಮತ ಹಾಕೋರು ಒಂದಿಷ್ಟು ಜನ ಇದ್ದಾರೆ. ಹಾಗಾಗಿ ದೇವೇಗೌಡರು ಮುಖ ನೋಡಿ ನಮಗೂ ಇಲ್ಲಿ ಲೀಡ್ ಬರಬಹುದು ಅಂತ JDS ಒಂದಿಷ್ಟು ಲೆಕ್ಕಾಚಾರ. ಬಟ್ ವಿಶ್ವಾಸವನ್ನ ಅಳೆದು ತೂಗಿ ನೋಡಿದ್ರೆ ಕಾಂಗ್ರೆಸ್ ಅವ್ರ ವಿಶ್ವಾಸ ಜಾಸ್ತಿ ಇದೆ, ನನಗೆ ಅಲ್ಲಿ ಲೀಡ್ ಜಾಸ್ತಿ ಬರುತ್ತೆ ಅನ್ನೋ ತರ ಹೊಳೆನರಸೀಪುರದಲ್ಲಿ. ಸೊ ಹಾಗಾಗಿ ಗೆಲುವು ಯಾರದಾಗಬಹುದು ಅನ್ನೋದು ಇನ್ನೆರಡು ದಿವಸದಲ್ಲಿ ಗೊತ್ತಾಗೋಗುತ್ತೆ. ಆದ್ರೆ ಯಾರೇ ಗೆದ್ರು ಹೊಳೆನರಸೀಪುರದ ಮಕ್ಕಳೇ ಗೆಲ್ತಾರೆ, ಹೊಳೆನರಸೀಪುರದ ಮೊಮ್ಮಕ್ಕಳೇ ಗೆಲ್ತಾರೆ. ಆದ್ರೆ ಯಾವ ಕುಟುಂಬದವ್ರು ಗೆಲ್ತಾರೆ, ಯಾವ ಪಕ್ಷದವ್ರು ಗೆಲ್ತಾರೆ ಅನ್ನೋದು ಇಲ್ಲಿ ಬೇಕಾಗತ್ತೆ. ಅಂಡ್ ನಾನು ಹೇಳಿದ್ನಲ್ಲ, ಈ ಎರಡು ಪ್ರಮುಖ ಗೌಡರ ಕುಟುಂಬದ ರಾಜಕೀಯ ಸ್ನೇಹಿತರಾಗಿ ನಂತರ ರಾಜಕೀಯ ಬದ್ಧ ವೈರಿಗಳಾದ ದೇವೇಗೌಡರ ಕುಟುಂಬದ ಮೂರನೇ ಕುಡಿ ಹಾಗೂ ಪುಟ್ಟಸ್ವಾಮಿ ಗೌಡರ ಕುಟುಂಬದ ಮೂರನೇ ಕುಡಿ ಇಬ್ಬರ ನಡುವೆ ಸೆಣಸಾಟ ನಡೆದಿತ್ತು ಈ ಬಾರಿ. ಆಮೇಲೆ ನಾನು ನೆನ್ನೆನೂ ಹೇಳ್ತಾ ಇದ್ನಲ್ಲ, ಈ ಪೆನ್ ಡ್ರೈವ್ ಪ್ರಹಸನ, ಈ ಅಶ್ಲೀಲ ವಿಡಿಯೋಗಳ ವೈರಲ್ ಪ್ರಕರಣ ಇವೆಲ್ಲ ಇದಾವಲ್ಲ, ಇವು ಚುನಾವಣೆಗೆ ಒಂದ್ ದಿವಸ 2 ದಿವಸ ಇರಂಗ್ ನಡೀತು. ಇದೇನಾದರೂ ಒಂದು 8 ದಿವಸ 15 ದಿವಸ ಮುಂಚೆ ನಡೆದು ಬಿಟ್ಟಿದ್ರೆ ರಿಸಲ್ಟ್ ಒನ್ ಸೈಡ್ ಇವತ್ತು ಡಿಕ್ಲೇರ್ ಆಗೋಗ್ಬಿಟ್ಟಿರೋದು ಶ್ರೇಯಸ್ ಪಟೇಲ್ ವಿನ್ ಆಗಿದ್ದಾರೆ ಅಂತ. ಬಟ್ ಜನರಿಗೆ ಆ ಮಟ್ಟಕ್ಕೆ ಗ್ರಾಮೀಣ ಭಾಗದ ತುದಿಗಳಿಗೂ ಕೂಡ ಈ ಪ್ರಹಸನ ಏನು ತಲುಪಿಲ್ಲ. ಹಾಗಾಗಿ ಪೆನ್ ಡ್ರೈವ್ ಏನು ಅತಿ ದೊಡ್ಡ ಪರಿಣಾಮವನ್ನ ಈ ಚುನಾವಣೆಯಲ್ಲಿ ಬೀರ್ಲಿಕ್ಕಿಲ್ಲ. ಪೆನ್ ಡ್ರೈವ್ ಪ್ರಹಸನ ಈ ಚುನಾವಣೆಯಲ್ಲಿ ಅತಿ ದೊಡ್ಡ ಪರಿಣಾಮವನ್ನ ಬೀರ್ಲಿಕ್ಕಿಲ್ಲ. ಇಲ್ಲಿ ಏನಿದ್ದರೂ ಶ್ರೇಯಸ್ ಪಟೇಲ್ ಅನುಕಂಪದ ಅಲೆ ವರ್ಸಸ್ ಪ್ರಜ್ವಲ್ ರೇವಣ್ಣ ವಿರೋಧಿ ಅಲೆ. ಶ್ರೇಯಸ್ ಪಟೇಲ್ ಅನುಕಂಪದ ಅಲೆ ವರ್ಸಸ್ ಪ್ರಜ್ವಲ್ ರೇವಣ್ಣ ವಿರೋಧಿ ಅಲೆ ಇಲ್ಲಿ ವರ್ಕೌಟ್ ಆಗತ್ತೆ. ಜೊತೆಗೆ ಇದರ ಜೊತೆಗೆ ಮತ್ತೊಂದು ಕಡೆ ಮೋದಿ ಅಲೆ, ದೇವೇಗೌಡರ ವರ್ಚಸ್ಸು JDSಗೆ ವರದಾನವಾಗುವ ಸಾಧ್ಯತೆ ಇದೆ. ಚುನಾವಣೆ ಆದ ಮೇಲೆ ರಿಸಲ್ಟ್ ಬಂದ ಮೇಲೆ ಪ್ರಜ್ವಲ್ ರೇವಣ್ಣ ಗೆದ್ರೆ ರಾಜೀನಾಮೆ ಕೊಡ್ಸೋದು ಮತ್ತೊಂದು ಇನ್ನೊಂದು, ಅದು ಎರಡನೇ ಪಾರ್ಟ್. ಎರಡನೇ ಚುನಾವಣೆ ಆಗ ಮತ್ತೆ ಮಧ್ಯಂತರ ಚುನಾವಣೆ, ಹಾಸನಲ್ಲಿ ಇನ್ನೊಂದು ಚುನಾವಣೆ. ಪ್ರಜ್ವಲ್ ರೇವಣ್ಣನವರು ಗೆದ್ರೆ ನಾವೆಲ್ಲ ಮತ್ತೊಂದು ಚುನಾವಣೆಗೆ ರೆಡಿ ಆಗಬೇಕು. ಯಾಕೆಂದ್ರೆ ಬಹುತೇಕ ದೇವೇಗೌಡರು ಅವರ ರಾಜಕೀಯ ವರ್ಚಸ್ಸು ಹಾಗೂ ಅವರ ಹಿರಿತನವನ್ನ ಅವೆಲ್ಲವನ್ನ ಅವರ ಹಾದಿಯನ್ನ ನಾವು ನೋಡ್ಕೊಂಡ್ ಬಂದಾಗ ಇಂತಹ ಗಂಭೀರ ಆರೋಪವನ್ನ ಹೊತ್ತರೂ ತಮ್ಮ ಮೊಮ್ಮಗನೇ ಆಗಿರ್ಲಿ ಯಾರೇ ಆಗ್ಲಿ, ಆರೋಪ ಬಂದ 2 ದಿವಸಕ್ಕೆ ತಮ್ಮ ಮೊಮ್ಮಗ ಅಂತ ನೋಡ್ಲಿಲ್ಲ. ಅವರು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು, ಪಕ್ಷದಿಂದ ಅಮಾನತ್ ಮಾಡಿದ್ರು. ಇನ್ನ ಸಂಸದರಾದ್ರೆ ಸುಮ್ನಿರ್ತಾರಾ? ಅವ್ರ ಪಾಪ ದೇವೇಗೌಡರು ತಮ್ಮ ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಡಕ್ ಹೋಗಿದ್ರು ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು.
ಅಂಡ್ ಕುಮಾರಸ್ವಾಮಿ ಅವರು ಯಾರೋ ಮಾಡಿದ ತಪ್ಪಿಗೆ ನೀವ್ಯಾಕೆ ರಾಜೀನಾಮೆ ಕೊಡ್ತೀರಿ ಅಂತ ಹೇಳಿ ದೇವೇಗೌಡರನ್ನ ಸಮಾಧಾನ ಪಡಿಸಿದ್ರಂತೆ. ಅಂಡ್ ಪಕ್ಷವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ, ಪಕ್ಷದ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ, ಅಂಡ್ ಜೊತೆಗೆ JDS ಜೊತೆಗೆ ಬಿಜೆಪಿಯು ಕೂಡ ತಮ್ಮಕ್ಕೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ, ಮಿತ್ರ ಪಕ್ಷ ಆಗಿರೋದ್ರಿಂದ ತಮ್ಮ ಮೇಲೆ ಬರಬಹುದಾದಂತ ಅಲಿಗೇಷನ್ಗಳು ಹಾಗೂ ತಮ್ಮ ಮೇಲೆ ವಿಪಕ್ಷಗಳು ವಾಕ್ ಪ್ರಹಾರ ನಡೆಸಲಿಕ್ಕೆ ಆಗಬಹುದಂತ, ಆಹಾರ ಆಗಬಹುದಂತ ಪ್ರಜ್ವಲ್ ರೇವಣ್ಣ ಪ್ರಕರಣ ಇವೆಲ್ಲ ಇದಾವಲ್ಲ. ಹಾಗಾಗಿ ಪ್ರಜ್ವಲ್ ಗೆದ್ದರೂ ಕೂಡ ಅವರನ್ನ ಸಂಸತ್ತಿಗೆ ಕರ್ಕೊಂಡು ಹೋಗೋಕೆ ಬಿಜೆಪಿಯವರು ರೆಡಿ ಇಲ್ಲ, JDS ಅವರು ಸಿದ್ಧರಿರೋದಿಲ್ಲ. ಹಾಗಾಗಿ ಪ್ರಜ್ವಲ್ ಗೆದ್ದರೂ ಸಹ ರಾಜೀನಾಮೆ ಕೊಡೋದು ಬಹುತೇಕ ಫಿಕ್ಸ್. ಗೆದ್ದರೂ ರಾಜೀನಾಮೆ ಕೊಡ್ಸೋದು ಫಿಕ್ಸ್. ಮತ್ತೊಂದು ಚುನಾವಣೆ ಆಗ್ಬೇಕಾಗುತ್ತೆ. ಆಗ ಮತ್ತೆ ಯಾರು ಸ್ಪರ್ಧೆ ಆಗ್ತಾರೋ ಅವೆಲ್ಲಾನು ನೋಡೋಣ. 4ನೇ ತಾರೀಕು ನಂತರ ಈ ಬಗ್ಗೆ ಚರ್ಚೆ ಮಾಡೋಣ. ಈಗಲೇ ಚರ್ಚೆ ಮಾಡಿದ್ರೆ ಇಟ್ಸ್ ತುಂಬಾ ಅರ್ಲಿ ಅನ್ಸ್ಬಿಡುತ್ತೆ ಈ ಚರ್ಚೆ. ಬಟ್ ಈ ಕ್ಷಣಕ್ಕೆ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಯಾರೇ ಆಯ್ಕೆ ಆದ್ರೂ ಹೊಳೆನರಸೀಪುರದವರೇ ಆಗ್ತಾರೆ. ಅಂಡ್ ಸಂಸದರನ್ನ ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಹೊಳೆನರಸೀಪುರ ಕ್ಷೇತ್ರದ ಜನರು ನಿರ್ಣಾಯಕರಾಗ್ತಾರೆ. ಬಿಕಾಸ್ ಇದು ದೊಡ್ಡ ಮತಗಟ್ಟೆಯನ್ನ ಹೊಂದಿರತಕ್ಕಂಥ ಕ್ಷೇತ್ರ. 325 ಮತಗಟ್ಟೆಗಳನ್ನ ಹೊಂದಿದ್ದು 24 ಸುತ್ತುಗಳಲ್ಲಿ ಇಲ್ಲಿ ಮತದಾನವಾಗುತ್ತೆ. ನಾನು ನಿಮ್ಗೆ ಯಾವ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ಮತಗಟ್ಟೆಗಳಿದ್ದಾವೆ ಅನ್ನೋದನ್ನು ಕೂಡ ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಚಾರ್ಟ್ ನಲ್ಲಿ ನೋಡ್ತಾ ಇರಬಹುದು. ಶ್ರವಣಬೆಳಗೊಳ ಕ್ಷೇತ್ರದಲ್ಲಿ 263 ಮತಗಟ್ಟೆಗಳಿದ್ದಾವೆ. 19 ಸುತ್ತುಗಳ ಎಣಿಕೆ ಆಗುತ್ತೆ. ಕೊಠಡಿ ಸಂಖ್ಯೆ 239ರಲ್ಲಿ. ಅರಸೀಕೆರೆಯಲ್ಲಿ 267 ಮತಗಟ್ಟೆಗಳಿದ್ದಾವೆ. 20 ಸುತ್ತುಗಳ ಮತ ಎಣಿಕೆ ಆಗುತ್ತೆ. ಕೊಠಡಿ ಸಂಖ್ಯೆ 242ರಲ್ಲಿ. ಬೇಲೂರು ಕ್ಷೇತ್ರದಲ್ಲಿ 170 ಮತಗಟ್ಟೆಗಳಿದ್ದಾವೆ. 20 ಸುತ್ತಿನ ಮತ ಎಣಿಕೆ ಆಗುತ್ತೆ. ಕೊಠಡಿ ಸಂಖ್ಯೆ 205ರಲ್ಲಿ. ಹಾಸನ ಕ್ಷೇತ್ರದಲ್ಲಿ 275 ಮತಗಟ್ಟೆಗಳಿದ್ದಾವೆ. 20 ಸುತ್ತುಗಳ ಮತ ಎಣಿಕೆ ಆಗುತ್ತೆ. 221ನೇ ಕೊಠಡಿಯಲ್ಲಿ. ಹೊಳೆನರಸೀಪುರ ಕ್ಷೇತ್ರ ಅತಿ ದೊಡ್ಡ ಕ್ಷೇತ್ರ. ಇಲ್ಲಿ 325 ಮತಗಟ್ಟೆಗಳಿದ್ದಾವೆ. ಇಲ್ಲಿ 24 ಸುತ್ತುಗಳ ಮತ ಎಣಿಕೆ ಆಗುತ್ತೆ. ಕೊಠಡಿ ಸಂಖ್ಯೆ 228ರಲ್ಲಿ. ಅರ್ಕಲಗೂಡು ಕ್ಷೇತ್ರದಲ್ಲಿ 283 ಮತಗಟ್ಟೆಗಳಿದ್ದಾವೆ. 21 ಸುತ್ತುಗಳ ಮತ ಎಣಿಕೆ ನಡೆಯುತ್ತೆ. ಕೊಠಡಿ ಸಂಖ್ಯೆ 252ರಲ್ಲಿ. ಸಕಲೇಶಪುರ ಕ್ಷೇತ್ರದಲ್ಲಿ 285 ಮತಗಟ್ಟೆಗಳಿದ್ದಾವೆ. 21 ಸುತ್ತುಗಳ ಮತ ಎಣಿಕೆ ಆಗುತ್ತೆ. ಕೊಠಡಿ ಸಂಖ್ಯೆ 230. ಕಡೂರು ಕ್ಷೇತ್ರದಲ್ಲಿ 253 ಮತಗಟ್ಟೆಗಳಿದ್ದಾವೆ. 19 ಸುತ್ತುಗಳ ಮತ ಎಣಿಕೆ ನಡೆಯುತ್ತೆ. ಕೊಠಡಿ ಸಂಖ್ಯೆ 232. ಸೊ ಈ ಚಾರ್ಟ್ನ ಮೂಲಕ ನಿಮಗೆ ಗೊತ್ತಾಗತ್ತೆ ಹೊಳೆನರಸೀಪುರ ಅತಿ ದೊಡ್ಡ ಮತಗಟ್ಟೆಯನ್ನ 325 ಮತಗಟ್ಟೆಯನ್ನ ಹೊಂದಿರತಕ್ಕಂಥ ಕ್ಷೇತ್ರ. ಅಂಡ್ ಇಲ್ಲಿ ಕಾಂಗ್ರೆಸ್ ಪರವಾದ ಅಲೆ ಅನ್ನೋದಕ್ಕಿಂತ ಇಲ್ಲಿ JDS ವಿರೋಧಿ ಅಲೆ ಬಹುದೊಡ್ಡವಾಗಿ ನಮಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಣಿಸಿದ್ದ ಹಿನ್ನೆಲೆಯಲ್ಲಿ ಈ ಬಾರಿ ಚುನಾವಣೆ ಫಲಿತಾಂಶದ ಮೇಲೆ ಹೊಳೆನರಸೀಪುರದ ಮತಗಳು ಅತಿ ದೊಡ್ಡ ಇಂಪ್ಯಾಕ್ಟ್ ಅನ್ನ ಬೀರಬಹುದು ಅಂತ ಹೇಳಲಾಗ್ತಾ ಇದೆ. ನೋಡೋಣ, ಇನ್ನೆರಡು ದಿವಸಗಳಲ್ಲಿ ರಿಸಲ್ಟ್ ಕೂಡ ಬಂದ್ಬಿಡುತ್ತೆ. ಯಾರು ಹಾಸನದ ಸಂಸದರು ಅನ್ನೋದು ಕೂಡ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC TV, ಸತ್ಯದ ಕಡೆ ನಮ್ಮ ನಡೆ.